ಸರಿಯಾದ ಜಾಗಕ್ಕೆ ಬಂದಿದ್ದೀಯಾ? ಇಲ್ಲ, ನಾನು ತಪ್ಪು ಜಾಗಕ್ಕೆ ಬಂದಿದ್ದೀನಿ. ನಾನು ಕೃಷ್ಣ ಇರೋ ಅಲ್ಲಿಗೆ ಹೋಗ್ಬೇಕಾಗಿತ್ತು. ನಿನ್ನ ಕೃಷ್ಣ ಇಲ್ಲೇ ಇದ್ದಾನೆ. ಎಲ್ಲಿ? ಅಲ್ಲಿ. ಅವನಲ್ಲ ನನ್ನ ಕೃಷ್ಣ. ನನ್ನ ಕೃಷ್ಣ ಬೇರೆನೆ. ನಿನ್ನ ಕೃಷ್ಣ ಬೇರೆ, ನನ್ನ ಕೃಷ್ಣ ಬೇರೆನಾ? ಎಲ್ಲರ ಕೃಷ್ಣನು ಒಬ್ಬನೇ ಅಲ್ವಾ? ಕೃಷ್ಣ ಒಬ್ಬೊಬ್ಬರಿಗೆ ಒಂದೊಂದು ಥರ. ಅವರವರ ಭಾವನೆಗಳಿಗೆ, ಅವರವರ ಭಕ್ತಿಗೆ ಅವನು ಅವಲಂಬಿತನಾಗಿರ್ತಾನೆ. ನೀವು ಕಂಡ್ಕೊಂಡಿರೋ ಕೃಷ್ಣನೇ ನಾನು ಕಂಡ್ಕೋಬೇಕು ಅಂತೇನಿಲ್ವಲ್ಲ. ಎಲ್ಲರಿಗೂ ನಾನು ಪಾಠ ಹೇಳ್ತಿದ್ದೆ, ಆದರೆ ಇವತ್ತು ನೀನು ನನಗೆ ಪಾಠ ಹೇಳಿಬಿಟ್ಟೆ. ಒಪ್ಕೊಂಡೆ, ನಿನ್ನ ಕೃಷ್ಣ ಬೇರೆ, ನನ್ನ ಕೃಷ್ಣ ಬೇರೆ. ಕೃಷ್ಣ ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಅಂತ. ನಿನ್ನ ಮಾತು ನಿಜ. ನಾನು ಹೊರಡ್ತೀನಿ. ಈ ಸ್ಥಿತಿಯಲ್ಲೇ ಹೊರಡ್ತೀಯಾ? ತುಂಬು ಗರ್ಭಿಣಿ, ತುಂಬ ದಣದಿದ್ದೀಯಾ. ಇಲ್ಲೇ ವಿಶ್ರಾಂತಿ ತಗೋ. ಬೇಡ ನನಗೆ ವಿಶ್ರಾಂತಿ. ನನಗೆ ನನ್ನ ಕೃಷ್ಣ ಬೇಕು. ಸಿಗ್ತಾನೆ. ನನ್ನ ಮಾತಲ್ಲಿ ನಂಬಿಕೆ ಇಡು. ದಯವಿಟ್ಟು ನನ್ನ ತಡಿಬೇಡಿ. ಹಠ ಮಾಡಬೇಡ ಮಗು. ಭಾಗ್ಯ, ಇಲ್ಲಿ ಬಾಮ್ಮ. ತಲೆ ಸುತ್ತಿ ರಸ್ತೆಯಲ್ಲಿ ಬಿದ್ದಿದ್ಯಂತೆ. ಮಕ್ಕಳು ಹೇಳಿದ್ರು. ನೋಡಮ್ಮ, ಮಗು ತುಂಬ ದಣದಿದೆ. ವಿಶ್ರಾಂತಿಗೆ ವ್ಯವಸ್ಥೆ ಮಾಡು. ತಿನ್ನೋಕ್ಕೆ ಮತ್ತೆ ಔಷಧಿಗಳೇನಾದರೂ ಬೇಕಾದರೆ ವ್ಯವಸ್ಥೆ ಮಾಡು. ಸರಿ ಗುರೂಜಿ. ಹೋಗು ಮಗು. ಈಗ ಮಾತುಗಳು ಬೇಡ, ಮತ್ತೆ ನಾನೇ ಮಾತಾಡ್ತೀನಿ. ಹೋಗು. ಬನ್ನಿ. ರಾಧಿಕಾ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಗುರುಜಿ ತುಂಬ ಒಳ್ಳೆಯವರು. ಅವರು ನಮಗೆಲ್ಲ ತಂದೆ ಇದ್ದ ಹಾಗೆ. ಅವ್ರು ಹೇಳೋದು ನೀನು ಒಳ್ಳೇದಕ್ಕೆ ಅಲ್ವಾ? ಯಾರು ನನಗೆ ಒಳ್ಳೇದು ಮಾಡೋ ಅವಶ್ಯಕತೆ ಇಲ್ಲ.
ನನ್ನ ಇಲ್ಲಿಂದ ಬಿಟ್ಬಿಟ್ರೆ ಸಾಕು. ನಾನು ಇಲ್ಲಿಂದ ಹೋಗ್ಬೇಕು. ಎಲ್ಲಿಗೆ ಹೋಗ್ತೀಯಾ? ನನ್ನ ಗಂಡನ ಹುಡುಕ್ಬೇಕು. ಎಲ್ಲಿದ್ದಾರೆ ನಿನ್ ಗಂಡ? ಗೊತ್ತಿಲ್ಲ, ಆದ್ರೆ ನಾನು ಅವ್ರನ್ನ ಹುಡುಕ್ಲೇಬೇಕು. ಹೇಗ್ ಹುಡುಕ್ತೀಯಾ? ಎಲ್ಲಿ ಹೋದ್ರು? ಹೇಳ್ದೆ ಹೋಗ್ಬಿಟ್ರು. ಯಾಕೆ ಹೋದ್ರು? ನಿಮ್ಮಿಬ್ರು ಮಧ್ಯೆ ಏನಾದ್ರೂ ಜಗಳ ಆಗಿತ್ತಾ? ರಾಧೆಗೂ ಕೃಷ್ಣಂಗೂ ಯಾವಾಗ್ಲಾದ್ರೂ ಜಗಳ ಆಗಿತ್ತಾ? ದೇವ್ರ ಮೇಲೆ ಪ್ರೀತಿಯಿಂದ ಭಕ್ತಿಯಿಂದ ಕೋಪಿಸ್ಕೊಳ್ಳೋದುಂಟು, ಆದ್ರೆ ಅದನ್ನ ಜಗಳ ಅಂತಾರ? ನನ್ನ ವಿಷುನೇ ನನ್ನ ದೇವ್ರು. ಅವ್ರು ನನ್ನ ಬಿಟ್ಟು ಹೊರಟೋಗಿದ್ದಾರೆ. ಅವ್ರನ್ನ ಹುಡುಕ್ತಾ ನಾನು ಹೊರಟಿದ್ದೀನಿ. ನಿನ್ ಗಂಡನ ಫೋಟೋ, ಫೋನ್ ನಂಬರ್ ಏನಾದ್ರೂ ಇದೆಯಾ? ಫೋಟೋ ಇತ್ತು, ಆದ್ರೆ ಕಳ್ಕೊಂಡ್ಬಿಟ್ಟೆ. ಈಗ ಅವ್ರ ಗುರ್ತು ಹೇಳೋದಕ್ಕೆ ನನ್ನ ಹತ್ರ ಅವ್ರ ಹೆಸರು ಬಿಟ್ರೆ ಬೇರೆ ಏನೂ ಇಲ್ಲ. ಹೊಟ್ಟೆಲಿ ಮಗು ಇರೋವಾಗ ಒಂದ್ ಹೆಣ್ಣು ತುಂಬಾ ಬಯಸೋದು ಆ ಮಗುವಿನ ತಂದೆನ. ಆದ್ರೆ ನನ್ನ ವಿಷು ಈಗ ನನ್ನ ಜೊತೆ ಇಲ್ಲ. ಅದಕ್ಕೆ ನಾನು ಅವ್ರನ್ನ ಹುಡುಕ್ಬೇಕು. ನೀನೇ ಹೇಳು ಗುರೂಜಿಗೆ ನನ್ನ ಕಳಿಸ್ಕೊಡಿ ಅಂತ. ರಾಧಿಕಾ, ಹೇಗಿದೀಯಾ? ಹೊಟ್ಟೆಗೆ ಆಹಾರ ಏನಾದರೂ ತಗೊಂಡ್ಯಾ? ಹಾ, ಕೊಟ್ಟಿದ್ದೀನಿ. ಒಳ್ಳೇದು. ಗರ್ಭಿಣಿ ನೀನು, ತುಂಬಾ ಸುಸ್ತಾಗಿರ್ತೀಯ. ಕುತ್ಕೋ. ಇಲ್ಲಿ ವೈದ್ಯಕೀಯಗಳಿಗೆ ಸಂಬಂಧಪಟ್ಟ ಹಾಗೆ ನಾನೇ ನೋಡ್ಕೊಳ್ತಿದ್ದೀನಿ. ಎಷ್ಟು ತಿಂಗಳಿವಾಗ? 8.5 ತಿಂಗಳು. ನಿನ್ನ ದೇಹ ಸ್ಥಿತಿ ಹೇಗಿದೆ ಅಂತ ಗೊತ್ತಿದೆಯಾ ನಿನಗೆ? ಮಗು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಹುಟ್ಟಬಹುದು, ಯಾವಾಗ ಬೇಕಾದ್ರೂ ಹೆರಿಗೆ ಆಗಬಹುದು. ತುಂಬಾ ಜೋಪಾನವಾಗಿರ್ಬೇಕು. ಆಯಾಸ ಮಾಡ್ಕೊಳ್ಳೋ ಹಾಗೆ ಇಲ್ಲ. ನೀನ್ ಬೇಜವಾಬ್ದಾರಿ ಮಾಡಿದ್ರೆ ನಿನ್ ಮಗುಗೆ ಸಮಸ್ಯೆ ಆಗುತ್ತೆ. ಜೋಪಾನ, ಗಮನ ಇರ್ಲಿ ಇವ್ರ ಮೇಲೆ. ಬರ್ತೀನಿ. ಶಾಂತನು, ಇದಿಷ್ಟು ದುಡ್ಡು ನಮ್ದೇನಾ? ನಿಜವಾಗ್ಲೂ? ಹಾಗಿದ್ರೆ ನಾವಿಷ್ಟು ದುಡ್ಡಿನ ಒಡೆಯರು. ಹೌದು. ಇದೆಲ್ಲ ಕನ್ಸೋ ನನ್ಸೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಒಂದ್ಸಲಿ ನನ್ ಜಿಕ್ಟೋ ನನ್ನ. ಅಮ್ಮ, ನೀವು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ಇಷ್ಟೊಂದು ದುಡ್ಡನ್ನ ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಇದನ್ನ ಜೋಪಾನ ಮಾಡೋದು ಇದೆಯಲ್ಲ, ಅದು ತುಂಬಾ ಕಷ್ಟ. ಇವತ್ತಲ್ಲ ನಾಳೆ ಎನ್ಕ್ವೈರಿ ಶುರುವಾಗುತ್ತೆ. ಪೊಲೀಸ್ ಜೀಪು ನಮ್ಮನೆ ಮುಂದೆ ಬಂದು ನಿಲ್ಲುತ್ತೆ. ಅಷ್ಟರೊಳಗೆ ನಾವು ಈ ದುಡ್ಡನ್ನ ಬಚ್ಚಿಡ್ಬೇಕು. ಶಾಂತು, ಒಂದ್ ಮನೆ ಮಾಡಿ ಅಲ್ಲಿ ಇದನ್ನ ಬಚ್ಚಿಟ್ಬಿಟ್ರೆ? ಅಮ್ಮ, ಎಲ್ಲರೂ ಅದೇ ತಪ್ಪನ್ನೇ ಮಾಡೋದು. ನಾವು ಎಲ್ಲೋ ದುಡ್ಡಿಟ್ಟು ಇಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ, ಆದ್ರೆ ದುಡ್ಡು ಸೇಫ್ ಆಗಿರಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ನಂಗಂತೂ ಈ ದುಡ್ಡು ನೋಡ್ತಿದ್ರೆ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ, ಕೈ ಕಾಲೇ ಆಡ್ತಿಲ್ಲ. ಈ ಕಂತೆನ್ ತಗೊಂಡೋಗಿ ಖರ್ಚು ಮಾಡ್ಬಿಡ್ಬೇಕು ಅನ್ನಿಸ್ತಿದೆ. ಅಮ್ಮ, ಚಿಕ್ಕ ಮಕ್ಕಳ ಥರ ಆಡಬೇಡಿ. ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಾನು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ದೊಡ್ಡ ಬಂಗ್ಲೆ, 10 ಕಾರು, KG ಗಟ್ಲೆ ಒಡವೆ, ಸ್ವಿಮ್ಮಿಂಗ್ ಪೂಲು, ಇದೆಲ್ಲ ಸಾಧ್ಯ ಅಲ್ವಾ? ಅಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನಿರೋದಿಲ್ಲ. ಪ್ರತಿ ಸರಿ ನಾನು ನಿನ್ನ ಮಾತೇ ಕೇಳ್ತೀನಿ. ಇದೊಂದು ಸತಿ ನೀನು ನನ್ನ ಮಾತು ಕೇಳಲೇಬೇಕು. ಪೊಲೀಸವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋಕೆ ಮುಂಚೆ ನಡಿ, ಇಷ್ಟು ದುಡ್ಡು ಖರ್ಚು ಮಾಡಿಬಿಡೋಣ. ಅಮ್ಮ, ರೆಡ್ ಹ್ಯಾಂಡಾಗಿ ಸಿಕ್ಕಾಕೋತೀವಿ, ಆಗೇನ್ ಮಾಡೋದು? ಅದಕ್ಕೆ ಏನು ಮಾಡಬೇಕು ಅಂತ್ಯಾ?
ಈಗ ಇದನ್ನು ಏನು ಮಾಡೋದು ಬೇಡ. ಇಷ್ಟು ವರ್ಷ ಹೇಗಿದ್ವೋ ಹಾಗೆ ಇದ್ಬಿಡೋಣ. ಒಂದು ವರ್ಷ ಆದಮೇಲೆ ಎಲ್ರಿಗೂ ಈ ವಿಷಯ ಮರ್ತು ಹೋಗುತ್ತೆ. ಆಮೇಲೆ ಇದನ್ನು ಹೊರಗೆ ತೆಗಿಯೋಣ. ಆದರೆ ಅಲ್ಲಿವರೆಗೂ ಇದನ್ನು ಹೇಗೆ ಕಾಪಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹುಷಾರಾಗ್ತೀರಾ? ನಿಮ್ಮ ಕೆಲಸಗಳನ್ನು ಬಿಟ್ಟು ನಮಸ್ಕಾರ ಮಾಡಬೇಕಾಗಿಲ್ಲ. ಕೆಲಸವೇ ದೇವರು. ನೀವು ಅದಕ್ಕೆ ತೋರಿಸುವ ಶ್ರದ್ಧೆನೇ ನಿಮ್ಮನ್ನು ಕಾಪಾಡುತ್ತೆ. ಹಾಂ, ರೋಗಿಗಳ ಶುಶ್ರೂಷೆ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಗುರುಗಳೇ. ವೃದ್ಧರು, ಕೈಲಾಗದವರು, ಅಸಹಾಯಕರ ಸೇವೆ ಮಾಡಿದ್ರೆ ಅದು ಭಗವಂತನ ಸೇವೆ, ಕೃಷ್ಣ ಪ್ರೀತಿ. ಎಲ್ಲರೂ ಗುಣ ಕಾಣ್ತಿದ್ದಾರೆ ಗುರುಗಳೇ, ವಾಸಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಒಬ್ಬ ರೋಗಿ ಪರಿಸ್ಥಿತಿ ಮಾತ್ರ ತುಂಬ ನಿರಾಶಾದಾಯಕವಾಗಿದೆ ಗುರುಗಳೇ. ಎಷ್ಟು ಪ್ರಯತ್ನ ಪಟ್ಟರೂ ವಾಸಿನೇ ಆಗ್ತಾ ಇಲ್ಲ. ಎಲ್ಲ ಕೃಷ್ಣ ಸಂಕಲ್ಪ. ನೀರು ಹರಿಬೇಕು, ಕಾಲ ತಿರುಗಬೇಕು, ಯಾವುದು ನಿಲ್ಲೋದಿಲ್ಲ. ಬರೋ ರೋಗಗಳೆಲ್ಲ ಹೋಗಲೇಬೇಕು. ಒಮ್ಮೆ ನನ್ನ ಹತ್ರ ಕರ್ಕೊಂಡು ಬನ್ನಿ, ನೋಡೋಣ. ಸರಿ ಗುರುಗಳೇ. ನೀವು ಮಾತಾಡ್ತೀರಾ, ನಾನು ಮಾತಾಡಲ್ಲ. ದೊಡ್ಡಮ್ಮ ಸೈನ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮಾಡೋ ಒಂದು ಸೈನು 1000 ಮಾತಾಡಿದ್ರೆ ಮತ್ತದನ್ನ ಅಳಿಸಾಕೋದಕ್ಕಾಗಲ್ಲ. 20 ಕೋಟಿ ದೇವಸ್ಥಾನಕ್ಕೆ ನಮ್ಮಿಂದ ನಷ್ಟ ಆಗಿದೆ. ಅದನ್ನು ಭರಿಸಲೇಬೇಕು. ಧರ್ಮಾಧಿಕಾರಿಗಳ ಹೆಂಡತಿ ನಾನು. ಈ ಸಮಯದಲ್ಲಿ ಅವ್ರು ಇದ್ದಿದ್ರೆ ಏನು ಮಾಡ್ತಿದ್ರೋ, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ದೊಡ್ಡಮ್ಮ, ನಾವು ತಪ್ಪೇ ಮಾಡಿಲ್ಲ ಅಂದರೆ ಶಿಕ್ಷೆ ಅನುಭವಿಸೋದು ಧರ್ಮನಾ? ನಾವು ತಪ್ಪು ಮಾಡಿಲ್ಲ ಅಂದ್ರೆ ಶಿಕ್ಷೆ ಯಾಕೆ ಅನುಭವಿಸ್ಬೇಕು? ಮಾಡಿಲ್ಲ ಅಂತ ನಾವು ಹೇಳ್ತೀವಿ, ಆದರೆ ಕೀ ಕಳ್ತನ ಆಗಿದೆಯಲ್ಲ, ಅದು ನಮ್ಮದೇ ಜವಾಬ್ದಾರಿ ತಾನೆ. ಅದು ತಪ್ಪಲ್ವಾ? ಎಲ್ರೂ ನನ್ನ ಮನೆಯವರು ಅಂದ್ಕೊಂಡು ನಮ್ಮದೇ. ಆದರೆ ಯಾರು ಹೀಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೀಗ ದಂಡ ತೆರ್ತಾ ಇದ್ದೀನಿ. ಅದಕ್ಕೆ ಆ ದಂಡ ಏನು ಅಂತ ಕೇಳ್ಬೋದಾ? ಈ ಮನೆ. ಈ ಮನೆನಾ? ಹೌದು, ಈ ಮನೆನ ಟ್ರಸ್ಟ್ ಹೆಸರಿಗೆ ಬರಿತಾ ಇದ್ದೀನಿ. ಅಲ್ಲ, ಅದಕ್ಕೆ ತಮಾಷೆ ಮಾಡ್ತಿದ್ದೀರಾ ನೀವು? ನಿಮಗೆ ಹಾಗನ್ನಿಸ್ತಾ ಇದೆಯಾ? ದೊಡ್ಡಮ್ಮ, ಈ ಮನೆನ ಟ್ರಸ್ಟ್ ಹೆಸರಿಗೆ ಬರ್ತಾರೆ, ನಾವೆಲ್ಲ ಎಲ್ಲಿರೋದು? ದೊಡ್ಡಮ್ಮ, ಈಗಲೂ ಹೇಳ್ತಾ ಇದ್ದೀನಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಚೆನ್ನಾಗಿ ಯೋಚನೆ ಮಾಡಿ. ಏನು ಮಾಡಬೇಕು ಅಂತ ಚೆನ್ನಾಗಿ ಯೋಚನೆ ಮಾಡೇ ಸೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಆತರ ಪಡ್ತಾ ಇದ್ದೀರಾ. ಕೀ ಕೇಳಿದ ತಕ್ಷಣ ಕದ್ದೋರು ನಾವೇ ಅಂತ ಅರ್ಥ ಅಲ್ಲ. ನಿಜವಾದ ಕಳ್ಳನ್ನ ನೀವೇ ಬಚಾವ್ ಮಾಡ್ತಾ ಇದ್ದೀರಾ. ಎನ್ಕ್ವೈರಿ ಆಗಲಿ, ಸತ್ಯ ಯಾವತ್ತು ಮುಚ್ಚೋಗ್ಬಿಡುತ್ತೆ ಹೀಗೆ ಮಾಡಿದ್ರೆ. ಎನ್ಕ್ವೈರಿ ನಡೀಲಿ, ಅದಕ್ಕೆ ನಾನು ಬೇಡ ಅನ್ನಲ್ಲ. ಆದರೆ ನಾವು ದಂಡ ತೆರಲೇಬೇಕು. ನ್ಯಾಯ ನಮ್ದಾಗಿದ್ರೆ ಖಂಡಿತ ಮನೆ ವಾಪಸ್ ಬಂದೇ ಬರುತ್ತೆ. ಅಲ್ಲ, ಅದಕ್ಕೆ ಈ ಮನೆನೇ ಯಾಕೆ ಅಂತ ಬೇರೆ ಪ್ರಾಪರ್ಟೀಸ್ ಇದೆಯಲ್ಲ, ಶೇರ್ಸ್ ಇದೆ, ಬಂಗಾರ ಇದೆ. ಈ ಮನೆನೇ ಯಾಕೆ ಖಾಲಿ ಮಾಡಬೇಕು ಅಂತ? ಯಾಕಂದ್ರೆ ಈ ಮನೆಯಲ್ಲಿ ರಾಧಿಕಾ ಇಲ್ಲ. ರಾಧಿಕಾ ಕಣ್ಣೀರು ಹಾಕ್ತಾ ಬಿಟ್ಟೋಗಿರೋ ಮನೆ ಇದು. ನನಗೂ ಬೇಡ. ಅಷ್ಟೇ ಅಲ್ಲ, ನಾನು ಬೇರೆ ಯಾವ ಪ್ರಾಪರ್ಟೀಸ್ ಮೇಲೂ ಸೈನ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅದ್ಯಾವುದು ನನ್ನೊಬ್ಬಳ ಹೆಸರಲ್ಲಿಲ್ಲ. ನನ್ನ ಹೆಸರಲ್ಲಿರೋ ನನ್ನ ಪಾಲು ಅಂದ್ರೆ ಈ ಮನೆ ಒಂದೇ. ಈ ತೀರ್ಮಾನ ನಿಶ್ಚಯ ಆಗ್ಬಿಟ್ಟಿದೆ.
ಇದನ್ನ ಬದಲಾಯಿಸೋ ಪ್ರಯತ್ನ ಬೇಡ. ಬದಲಾಗೋದು ಇಲ್ಲ. ಅಲ್ಲ ದೊಡ್ಡಮ್ಮ, ಮತ್ತೆ ನಮ್ಮೆಲ್ಲ ಈಗ ಎಲ್ಲಿರೋದು? ಅದನ್ನ ನಾನು ಯೋಚನೆ ಮಾಡಿಲ್ಲ. ಇದನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಸರಿ. ತಲೆ ಮೇಲೆ ಒಂದು ಸೂರಿರೋ ಮನೆ ಸಿಗಲ್ವಾ ಈ ಊರಲ್ಲಿ? ಬೇರೆ ಯಾವ್ದಾದ್ರು ಮನೆಗೆ ಹೋಗೋಣ. ಯಾರು ನನ್ನ ಮಾತಾ ಕೇಳ್ತಾರ? ಡ್ಯಾಡ್, ನೀವು ಸುಮ್ಮನೆ ಕೂತಿದ್ರಲ್ಲ ಡ್ಯಾಡ್, ಯಾರಿಗೂ ಮುಂದಾಲೋಚನೆನೇ ಇಲ್ವಾ? ದೊಡ್ಡಮ್ಮ ಪ್ಲೀಸ್, ಈ ಮನೇನ ಬರಿಬೇಡಿ. ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಜನ ಆಡ್ಕೊಂಡು ನಗ್ತಾರೆ. ರಾಧಿಕಾ ಇಲ್ದಿರೋ ಈ ಮನೆಯಲ್ಲಿ ನಾನು ಬದುಕಿರೋವರೆಗೂ ಕಾಲಿಡಲ್ಲ. ಇವತ್ತಿಗೆ ನಮಗೆ ಈ ಮನೆ ಜೊತೆ ಇದ್ದ ಋಣ ತೀರ್ತು. ನನಗೆ ಗೊತ್ತು, ನಾನು ಮಾಡಿರೋ ಕೆಲಸ ನಿಮ್ಮಿಬ್ರಿಗೂ ಒಪ್ಪಿಗೆ ಆಗಿಲ್ಲ ಅಂತ. 4 ಮನಸ್ಸುಗಳು ಒಂದೇ ಮನೇಲಿರ್ಬೇಕು ಅಂದ್ರೆ ಹೀಗೆಲ್ಲ ಆಗತ್ತೆ. ಹಾಗಾದ್ರೆ ಇನ್ನು ಮುಂದೆ ನಾವು ಎಲ್ಲಿಗೆ ಹೋಗೋದು? ಆ ತೀರ್ಮಾನನೂ ನೀವೇ ಹೇಳ್ಬಿಡಿ. ಈ ಕ್ಷಣದವರೆಗೂ ನಾನು ಯೋಚನೆ ಮಾಡಿಲ್ಲ. ಆದರೆ ನಾವು ಯೋಚನೆ ಮಾಡೇ ಬಂದಿದ್ದೀವಿ. ಕೃಷ್ಣಾರ್ಪಣ ಮಸ್ತು. ನಿಮಗೆ ಒಳ್ಳೆಯದಾಗಲಿ. ಹೋಗ್ಬನ್ನಿ. ಬಾ ಮಗು, ಏನಾದರೂ ಮಾತಾಡಬೇಕಿತ್ತ? ಈಗ ಸ್ವಲ್ಪ ತುರ್ತು ಕೆಲಸಗಳಿವೆ, ಆಮೇಲೆ ಮಾತಾಡ್ಬೋದಾ? ನಾನು ಹೋಗ್ತೀನಿ ಅಂತ ಹೇಳೋದಕ್ಕೆ ಬಂದೆ. ಎಲ್ಲಿಗೆ? ನನ್ನ ಗುರಿ ನನ್ನ ಬದುಕು. ಸಮಯ ಇಲ್ಲ ನನಗೆ. ನನ್ನ ಗಂಡನ ನಾನು ಹುಡುಕ್ಬೇಕು. ಎಲ್ಲಿ ಹೋಗ್ತೀಯ? ಒಂಟಿ ಹೆಂಗಸು, ಎಲ್ಲಿ ಹುಡುಕ್ತೀಯ? ಆ ದೇವರೇ ನನಗೆ ದಾರಿ ತೋರಿಸ್ತಾನೆ. ಬಾ ಮಗಳೇ, ಈಕೆ ಪರಿಸ್ಥಿತಿ ಹೇಗಿದೆ ಈಗ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೆರಿಗೆ ಆಗ್ಬೋದು. ಮಗು, ರಾಧಿಕಾ, ಸರಿಯಾದ ಸಮಯಕ್ಕೆ ದೇವರು ನಿನ್ನನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾನೆ. ಹಠ ಮಾಡಬೇಡ. ಸುಖವಾಗಿ ನಿನ್ನ ಹೆರಿಗೆ ಒಂದು ಮುಗಿಲಿ, ಆಮೇಲೆ ನಾನೇ ಕಳಿಸ್ಕೊಡ್ತೀನಿ. ಹೋಗುವಿ ಅಂತೆ. ನನಗೊಂದು ಆಸೆ ಇದೆ. ನನಗೆ ಹುಟ್ಟೋ ಮಗು ಕಣ್ ಬಿಡ್ತಿದ್ದ ಹಾಗೆ ಅದು ನೋಡೋ ಮೊದಲನೇ ವ್ಯಕ್ತಿ ಅದ್ರ ಅಪ್ಪನೇ ಆಗಿರ್ಬೇಕು. ಹೆರಿಗೆಗೆ ಮುಂಚೆ ನಾನು ನನ್ನ ಗಂಡನ್ನ ಹುಡುಕ್ಲೇಬೇಕು. ವಿಶ್ರಾಂತಿ ಬೇಡ ನನಗೆ. ನನಗೆ ನನ್ನ ಗಂಡ ಬೇಕು. ಕೃಷ್ಣ ಸಂಕಲ್ಪ ಹಾಗಿದ್ರೆ ಹಾಗೇ ಆಗುತ್ತೆ. ಮನುಷ್ಯನ ಆಸೆ ನೀರಿನ ಗುಳ್ಳೆ ಒಡೆದು ಹೋಗುತ್ತೆ. ಈಗಾಗಲೇ ನನ್ನ ಬದುಕು ಒಡೆದು ಹೋಗಿದೆ. ನನ್ನ ವಿಷು ಸಿಕ್ಕರೆ ಮಾತ್ರ ಮತ್ತೆ ನನ್ನ ಬದುಕು ಬಂಗಾರ ಆಗತ್ತೆ. ಇಲ್ಲ ಅಂದ್ರೆ ಜೀವಂತ ಶವ ನಾನು. ಮಗು, ಈ ಆಶ್ರಮದ ವಾತಾವರಣ ಕಲ್ಲಿನಲ್ಲೂ ಭಾವ ತುಂಬುತ್ತೆ. ನಿನ್ನ ಮಗು ಜನಿಸೋದಕ್ಕೆ ಇದು ಪ್ರಶಸ್ತವಾದ ಸ್ಥಳ. ನಿನ್ನ ನಿರಾಶೆಯನ್ನು ತೊಳೆದು ಶಕ್ತಿ ಕೊಡುತ್ತೆ. ಗುರುಗಳೇ, ನಿಮ್ಮ ಕಾಳಜಿಗೆ ನಾನು ಕೃತಜ್ಞಳಾಗಿದ್ದೀನಿ. ಆದ್ರೆ ನನಗದು ಯಾವುದು ಬೇಡ. ನನಗೆ ನನ್ನ ವಿಷು ಬೇಕು. ಸೋಲು, ಅವಮಾನ, ಅಪಾಯ ಇದ್ಯಾವುದು ನನಗೆ ಹೊಸ್ತಲ್ಲ. ಎಲ್ಲವನ್ನೂ ನಾನು ಅನುಭವಿಸಿದ್ದೀನಿ. ಅದ್ರ ಚಿಂತೆ ನನಗಿಲ್ವೂ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ನಿಮಗೆ ನಿಜವಾಗ್ಲೂ ನನಗೆ ಸಹಾಯ ಮಾಡಬೇಕು ಅಂತಿದ್ರೆ ನನ್ನ ಇಲ್ಲಿಂದ ಕಳಿಸ್ಕೊಡಿ. ಕೃಷ್ಣ ಕೃಷ್ಣ, ನಿನ್ನ ಕೃಷ್ಣ ನೀನು ಹೋಗಲೇಬೇಕು ಅಂತ
ನಿನ್ನನ್ನು ಅಷ್ಟು ಬಲವಾಗಿ ಪ್ರೇರೇಪಿಸ್ತಿದ್ರೆ ನಾನು ನಿನ್ನನ್ನು ತಡೆಯೋಲ್ಲ. ನನ್ನನ್ನು ನಿನ್ನ ತಂದೆ ಅನ್ಕೋ. ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ಇವತ್ತು ಒಂದು ದಿನ ಇದ್ದು ಬಿಡಮ್ಮ. ನಾಳೆ ಹುಟ್ಟೋ ಸೂರ್ಯ ಏನೇನು ಮಾಡಿಸ್ತಾನೋ ಯಾರಿಗೆ ಗೊತ್ತು. ನಾಳೆ ಹೋಗುವಂತೆ ನಾನು ನಿನ್ನನ್ನು ತಡೆಯೋಲ್ಲ. ಆದರೆ ಇವತ್ತು ಒಂದು ದಿನ ಇದ್ದು ಬಿಡಮ್ಮ. ಗುರುಗಳೇ, ಒಂದು ರೋಗಿನ ಕರ್ಕೊಂಡು ಬರಕ್ಕೆ ಹೇಳಿದ್ರಿ. ನೀವು ಹ್ಞೂ ಅಂದರೆ ಈಗ ಕರ್ಕೊಂಡು ಬರ್ತೀನಿ ಗುರುಗಳೇ. ಕೆಲಸಗಳು ತುಂಬ ಇವೆ, ಈಗ ಬೇಡ, ಮತ್ತೆ ನೋಡೋಣ. ಆಗಲಿ ಗುರುಗಳೇ. ಸರಿ, ನಾನು ನಾಳೆ ಬೆಳಿಗ್ಗೆನೆ ಹೊರಡ್ತೀನಿ. ಆದ್ರೆ ಆಗ ಮಾತ್ರ ನೀವು ನನ್ನ ತಡೀಬಾರ್ದು. ತಡೆಯೋದಕ್ಕೆ ನಾನು ಯಾರು? ಬರೋದು ಬರಬೇಕು, ಹೋಗೋದು ಹೋಗಬೇಕು. ಕೃಷ್ಣ ಮಗಳೇ, ಆ ರೋಗಿನ ಕರ್ಕೊಂಡು ಬರ್ತೀನಿ ಅಂದ್ರಲ್ಲ, ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೇಳು. ಸರಿ ಗುರುಗಳೇ.